ಅಯ್ಯೋ ನನ್ನ ಶೋಭನ, ನನ್ನ ಶೋಭನ, ಅಯ್ಯೋ ನನ್ನ ಶೋಭನ, ನನ್ನ ಶೋಭನ, ಅಯ್ಯೋ ನನ್ನ ಶೋಭನ, ನನ್ನ ಶೋಭನ, ನನ್ನ ಶೋಭನ, ಅಯ್ಯೋ ಗುಲಾಬಿ ಹೂವು ಬಾವ, ನನ್ನ ಶೋಭನ. ತಂದೆ ಹೊರಳಾಡಿದ್ ಸಾಕು, ಬಾ. ನಡಿ. ನಡೀರಿ. ಜಾತಕದ ವಿಷಯ ಯಾವುದೇ ಪರಿಸ್ಥಿತಿಯಲ್ಲೂ ಬೈಲಾಗಲ್ಲ ಅನ್ಕೊಂಡಿದ್ವಿ, ಹೀಗಾಯ್ತಲ್ಲ. ಏನ್ ನಿಹಾ, ಈ ಶೋಭನ ಆದ್ಮೇಲಾದ್ರೂ ಗೊತ್ತಾಗಿದ್ದಿದ್ರೆ ಚೆನ್ನಾಗಿರ್ತಿತ್ತು. ನಾಳೆ ಆಶ್ರಮದಲ್ಲಿ ಸ್ವಾಮೀಜಿ ನಿಜ ಹೇಳಿದ್ರೆ ನಿನ್ ಪರಿಸ್ಥಿತಿ ಏನ್ ಮಗಳೇ? ಗುರುಗಳು ಇಷ್ಟು ದಿನ ಎಲ್ಲಿದ್ದಾರೆ ಅಂತ ತುಂಬಾನೇ ಹುಡುಕಿಸ್ತಾ ಇದ್ದೆ. ಅವನಿ ಎಂಥ ಡ್ರಾಮಾ ಆಡಿದ್ಲು. ತಪ್ಪಿಸ್ಕೊಳ್ಳೋ ದಾರಿ ಅಂತೂ ಕಾಣಿಸ್ತಾ ಇಲ್ಲ. ನೀವು ಮಾತು ನಂಬ್ಕೊಂಡು ಬಂದಿದ್ದೀವಿ. ನೀವು ಹೇಳಿದ ನಿಜ ಆಗಿಲ್ಲ ಅಂದರೆ ಈ ಜನ್ಮದಲ್ಲಿ ಮುಖ ನೋಡಲ್ಲ. ನಾವು ಹೇಳ್ತಾ ಇರೋದು ನಿಜ ಅತ್ತೆ. ನೀವು ಮಾತ್ರ ನಿಜ ತಿಳ್ಕೊಂಡ್ಮೇಲೆ ಧೈರ್ಯವಾಗಿರಿ. ಅಮ್ಮ, ನಿಹಾರಿಕನ ಮನೆಯಿಂದ ಹೊರಗಡೆ ಹಾಕುವಂತಹ ನಿಜನ ತಿಳ್ಕೊಳಕ್ ಬಂದಿದ್ದೀವಿ. ಆಶ್ರಮದವರೆಗೂ ಬಂದು ಇಲ್ಲಿ ಮೀಟಿಂಗ್ ಯಾಕೆ? ಒಳಗಡೆ ಹೋಗೋಣ ಬನ್ನಿ. ಹಲೋ, ಜಾಗ ಬಿಡಿ, ಸ್ವಲ್ಪ ಜಾಗ ಬಿಡಿ. ಏನಾಯ್ತು? ಯಾಕೆ ಇಷ್ಟು ಜನ ಇದ್ದೀರಿ? ದಾರಿ ಬಿಡಿ ಅಮ್ಮ, ದಾರಿ ಬಿಡಿ ಅಮ್ಮ. ಗುರುಗಳೇ, ಅಯ್ಯೋ ಏನ್ ಹೀಗಾಗೋಗಿದ್ಯಲ್ಲ. ನಿನ್ನೆ ರಾತ್ರಿ ಗುರುಗಳು ಆಶ್ರಮಕ್ಕೆ ಬಂದ್ರು. ಶಿವಪ್ಪನಿಗೆ ಪೂಜೆ ಮಾಡಿದ್ರು, ಪ್ರಸಾದ ಸ್ವೀಕರಿಸಿ ನಿದ್ದೆ ಮಾಡಿದ್ರು. ಬೆಳಿಗ್ಗೆ ನೋಡಿದ್ರೆ ನಿದ್ದೆಲೇನೆ ಶಿವೈಕ್ಯ ಆಗಿದ್ದಾರೆ ಅಂತ ಗೊತ್ತಾಯ್ತು. ಮುಂದಿನ ಕಾರ್ಯನ ಶುರು ಮಾಡೋಣವಾ? ಇನ್ನೂ ಕೆಲವು ಪೀಠಾಧಿಪತಿಗಳು ಬರೋರಿದ್ದಾರೆ, ಅಲ್ಲಿವರೆಗೂ ಕಾದ್ ನೋಡೋಣ. ಏನ್ರಿ, ಗುರುಗಳನ್ನ ಹೇಗ್ ನೋಡಕ್ ಆಗ್ತಿಲ್ಲ ರೀ.
ಬಾವ ಹೀಗ್ ನಡೀತು? ಕೋಮೆಯಿಂದ ಹೊರಗಡೆ ಬಂದು ಕ್ಷೇಮವಾಗಿ ಹೊರಟ ವ್ಯಕ್ತಿಗೆ ಹೀಗಾಗೋದು ಅಂದ್ರೆ ಏನು? ತುಂಬಾನೇ ಶಾಕಿಂಗ್ ಆಗಿದೆ. ಈ ಕ್ಷಣ ಅಷ್ಟೇ ನಮ್ದು, ಮರುಕ್ಷಣ ನಮ್ದಲ್ಲ ಅಂತ ಮಾತಾಡಿದ್ರು. ಶಿವನ ಕರೆ ಈ ರೀತಿನಲ್ಲಿ ಬರುತ್ತೆ ಅಂತ ಮೊದಲೇ ಗುರುಗಳ ಬಾಯಲ್ಲಿ ಅಂದಾಗಾಯ್ತು. ನಿಹಾರಿಕಾ ಜಾತಕದ ವಿಷಯದಲ್ಲಿ ಪ್ರಧಾನ ಸಾಕ್ಷಿಯಾಗಿದ್ದ ಗುರುಗಳೇ ಇವಾಗಿಲ್ಲ. ಅಪ್ಪ ಅಮ್ಮನಿಗೆ ಇವಾಗ ನಿಜ ಹೇಳೋರು ಯಾರಿದ್ದಾರೆ? ಇನ್ಯಾವ ರೀತಿನಲ್ಲೂ ಅತ್ತೆಯವರು ನಮ್ಮ ಮಾತನ್ನ ನಂಬಲ್ಲ ಬಾವ. ಅಪ್ಪ ಅಮ್ಮನ ಹತ್ರ ಹೋಗೋಣ ನಡಿ. ನಮ್ಮ ಮನೇಲಿ ಎಷ್ಟೋ ಶುಭ ಕಾರ್ಯ ಮಾಡಿಸಿದ್ದಾರೆ. ನಮ್ಮ 2ನೇ ಸಂತಾನ ಸತ್ತೋಗಿಲ್ಲ, ಬದುಕಿದಾನೆ ಅಂತ ಹೇಳಿದ್ರು. ಅವ್ರ ದಯೆಯಿಂದನೇ ಅಲ್ವಾ ನಮ್ಮ ಕೃಷ್ಣ ನಮ್ಮ ಹತ್ರಕ್ಕೆ ಸೇರಿದ್ದು. ಸ್ವಾಮಿ, ಬೆಂಗಳೂರಿಂದ ವೇದವತಿ ಅವ್ರ ಕುಟುಂಬದವ್ರು ಬಂದಿದ್ರು. ಹೌದಾ? ಬಾ ವೇದ, ನಡಿಯಪ್ಪ. ವೇದವತಿಯವರ 2ನೇ ಸೊಸೆ ನಿಹಾರಿಕನ್ ಜಾತಕದ ಬಗ್ಗೆ ಆ ಕುಟುಂಬದವರಿಗೆ ಹೇಳಬೇಕು. ಒಳಗಡೆ ಹೋಗೋಣ ಬನ್ನಿ. ನನ್ನ ಕೈಯಲ್ಲಿ ಆಗಲ್ಲ ರೀ. ಅವ್ರನ್ನ ಹಾಗೆ ನೋಡ್ತಿದ್ರೆ ನನ್ನ ಗುಂಡಿಗೆ ನಿಂತೋಗೋ ಥರ ಇದೆ. ಅಮ್ಮ, ಸ್ವಾಮೀಜಿಯವರು ಇನ್ನೇನು ಮಾತಾಡ್ಬೇಡ್ವೋ? ಮನೆಗೆ ಹೋಗಿ ಮಾತಾಡ್ಕೊಳ್ಳೋಣ ಬನ್ನಿ. ನಡಿಯಪ್ಪ. ಗುರುಗಳು ತೀರ್ಕೊಂಡಿದ್ದು ನಿಜವಾಗ್ಲೂ ತುಂಬ ದುಃಖ ಆಗ್ತಿದೆ. ಹೌದು, ಅವ್ರು ನಮ್ಮ ಮನೆಗೆ ಸಂಬಂಧಿಸಿದ ಮುಖ್ಯ ಕಾರ್ಯನೆಲ್ಲ ಮಾಡಿದ್ರು. ಹೀಗಿದ್ದಾಗ ಅವ್ರು ಇಲ್ಲ ಅನ್ನೋದನ್ನ ನಮ್ಮ ಕೈಯಲ್ಲಿ ನಂಬೋದಕ್ಕೆ ಆಗ್ತಿಲ್ಲ. ಅವ್ರ ಹತ್ರದಿಂದ ನಿಹಾರಿಕಾ ಜಾತಕದ ಬಗ್ಗೆ ತಿಳ್ಕೊಬೇಕು ಅಂತ ಹೋದ್ರಿ. ಆಮೇಲಲ್ಲಿ ಅವ್ರನ್ನ ಕೊನೆದಾಗ ನೋಡಿದ್ರಿ. ಹೋದವ್ರ ಬಗ್ಗೆ ಎಷ್ಟು ಆಲೋಚನೆ ಮಾಡಿದ್ರೆ ಏನ್ ಬಂತು? ವಾಪಸ್ ಏನಾದ್ರೂ ಬರ್ತಾರ? ಮೊದಲು ನಮ್ಮನೆ ಸಮಸ್ಯೆ ಬಗ್ಗೆ ಯೋಚನೆ ಮಾಡಿ. ನಿಹಾರಿಕಾದು ಸುಳ್ಳು ಜಾತಕ ಅಂತ ಅವನಿ ಶ್ರೀಕರ್ ಮಾವ ಆರೋಪ ಮಾಡಿ ಸಮಸ್ಯೆ ಸೃಷ್ಟಿ ಮಾಡಿದ್ದಾರೆ. ಈಗ ಅದು ನಿಜಾನ ಅಲ್ವಾ ಅಂತ ಹೇಗೆ ತಿಳ್ಕೊಳ್ಳೋದು? ನಂದು ನಿಮ್ದು ಒಂದೇ ಥರದ ಜಾತಕ ಅಲ್ಲ ಅಂತ ಇವ್ರು ಹೇಳಿದ ಮಾತುಗಳನ್ನ ನೀವು ಸಮರ್ಥಿಸ್ತಿದ್ದೀರಾ, ಖಂಡಿಸ್ತಿದ್ದೀರಾ ಅತ್ತೆ? ನಿನಗೇನಾದ್ರೂ ಹುಚ್ಚ? ಅದನ್ನ ಹೇಗೆ ಒಪ್ತಾರೆ? ಒಪ್ಪಬೇಕು ಅಂದ್ರೆ ಅದಕ್ಕೆ ಸಾಕ್ಷಿ ಇರಬೇಕು. ಎಲ್ಲಿದೆ? ನೀನು ಏನು ಮಾತಾಡ್ತಿದ್ಯಾ ನಿಹಾರಿಕಾ? ಇದು ಖಂಡಿತವಾಗ್ಲೂ ಖಂಡಿಸ್ಬೇಕಾಗಿರೋ ವಿಷಯನೇ. ಇದು ಕೇವಲ ನಮ್ಮ ಶೋಭನ ಆಗಬಾರ್ದು ಅಂತ ಹೇಳಿ ಮಾಡಿರೋ ಒಂದು ಪಿತೂರಿ. ಅಪ್ಪ, ಗುರುಗಳು ನಮ್ಮ ಮಧ್ಯೆ ಇಲ್ಲದೆ ಇರ್ಬೋದು, ಆದ್ರೆ ನಾವು ಹೇಳಿದ ಮಾತ್ರ ನಿಜ. ಸೋಮ್ನಿರೋ ಬ್ರದರು, ಅವನಿ ಮಾತು ಕೇಳಿ ಕೇಳಿ ನೀನು ತುಂಬ ಅಮಾಯಕ ಆಗ್ಬಿಟ್ಟಿದ್ಯಾ. ಅಲ್ಲ, ಹೊಸದಾಗಿ ಮದುವೆ ಆಗಿರೋ ನಮ್ಮ ಜೋಡಿನ ನೋಡಿ ನಿನಗೆ ಯಾಕೆ ಅಷ್ಟು ಹೊಟ್ಟೆ ಕಿಚ್ಚು? ನೀನು ಮಾತ್ರ ಸಂತೋಷವಾಗಿರ್ಬೇಕಾ? ನಾವ್ಯಾರು ಸಂತೋಷವಾಗಿರಬಾರ್ದಾ? ಏನೋ ಸ್ವಾರ್ಥ ನಿಂದು. ಇದು ಇವಾಗ ಮಾತ್ರ ಅಲ್ಲ ಕೃಷ್ಣ, ನೀನ್ ಈ ಮನೆಗೆ ಕಾಲಿಡೋದಕ್ಕೂ ಮುಂಚೆಯಿಂದ ಕೂಡ ಇವ್ರು ಹೀಗೇನೆ ಯಾವಾಗ್ಲೂ ನನ್ನ ಟಾರ್ಗೆಟ್ ಮಾಡ್ತಾ ಇದ್ರು. ಅವನಿದು ನನ್ನಂಥ ಜಾತಕ ಅಲ್ಲ, ಅದಕ್ಕೆ ನನ್ನ ಹೇಗಾದ್ರೂ ಹೊರಗಡೆ ಕಳಿಸ್ಬಿಡ್ಬೇಕು, ಅದೇ ಅವನಿ ಗುರಿ. ಒಂದಾ ಎರಡ ನಿನ್ನ ಹೊರಗಡೆ ಕಳ್ಸೋದಕ್ಕೆ ಎಷ್ಟು ಪ್ರಯತ್ನ ಮಾಡಿದಾಳೆ. ಈ ಸಮಸ್ಯೆಗೆ ಇದೇ ಕೊನೆ ದಿನ ಆಗ್ಬೇಕು. ಇದಕ್ಕೊಂದು ಮುಕ್ತಾಯ ಬೇಕಮ್ಮ. ಇಲ್ಲ ಅಂದ್ರೆ ನನ್ನ ತಮ್ಮನ ಮೇಲೆ, ನಿಹಾರಿಕಾ ಮೇಲೆ ದಾಳಿ ಮಾಡ್ತಾನೆ ಇರ್ತಾರೆ. ಹೌದು ಅತ್ತೆ, ಇವತ್ತು ಇದಕ್ಕೆ ಒಂದು ಎಂಡಿಂಗ್ ಬೇಕು. ಇಲ್ಲ ಅಂದ್ರೆ ನನಗೆ ಈ ಮನೇಲಿ ಇರೋದಕ್ಕಾಗಲ್ಲ. ಇವ್ರು ನನ್ನ ಇರೋದಕ್ಕೆ ಬಿಡಲ್ಲ ಕೂಡ.
ನಮಗ್ ಶೋಭನ ನಡೀತಾ ಇರೋ ಕಾರಣಕ್ಕೆ ಯಾವುದೋ ಒಂದ್ ರೀತಿನಲ್ಲಿ ನನಗೂ ಕೃಷ್ಣನ್ಗೂ ವಿಚ್ಛೇದನ ಕೊಡಿಸಿ ನನ್ನ ಈ ಮನೆಯಿಂದ ಹೊರಗಡೆ ಹಾಕ್ತಾರೆ. ಒಂದ್ ಒಳ್ಳೆ ಕುಟುಂಬದಲ್ಲಿ ನನಗ್ ಸ್ಥಾನ ಇಲ್ದಿರೋ ಹಾಗೆ ಮಾಡ್ಬಿಡ್ತಾರೆ. ಆಮೇಲೆ ನಾನ್ ಯಾವ್ದಾದ್ರೂ ಕೆರೆನೋ ಬಾವಿನೋ ನೋಡ್ಕೊಂಡ್ರೆ ನನ್ ಸಾವಿನ ವಿಷಯ ಕೇಳಿ ಆನಂದ ಪಡ್ತಾರೆ. ದಯವಿಟ್ಟು ಅಂತ ಮಾತುಗಳನ್ನ ಮಾತಾಡ್ಬೇಡಮ್ಮ. ಅಪ್ಪ, ನಮ್ಮ ಮನೆಗೆ ಸೊಸೆ ಆಗಬೇಕು ಅಂದ್ಕೊಂಡು ಇದು ತನಗೆ ತಾನಾಗೆ ಬಂದಿರೋದಕ್ಕೆ ನಿಹಾರಿಕಾ ಇನ್ನು ತನ್ನ ಮನಸ್ಸನ್ನ ಗಟ್ಟಿ ಮಾಡಿಕೊಂಡು ಸುಮ್ಮನೆ ಇದ್ದಾಳೆ. ನಿಹಾರಿಕಾ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ಇಷ್ಟೊತ್ತಿಗೆ ಏನು ಮಾಡ್ತಿದ್ರೋ ಯಾರಿಗೂ ಗೊತ್ತಿಲ್ಲ. ಅತ್ತೆ, ಒಂದು ಹೆಣ್ಣಿನ ಮೇಲೆ ಆರೋಪ ಮಾಡಬೇಕಾಗಿರೋ ಅಗತ್ಯ ನನಗಿಲ್ಲ. ಅಂತ ಆಲೋಚನೆ ನನಗೆ ಕನಸಲ್ಲಿ ಕೂಡ ಬರೋದಿಲ್ಲ. ನಿಹಾರಿಕಾ ವಿಷಯದಲ್ಲಿ ನಾನು ತುಂಬ ತಪ್ಪುಗಳನ್ನ ನೋಡದೇ ಇರೋ ಹಾಗೆ ಸುಮ್ಮನೆ ಆಗಿದ್ದೀನಿ. ಜಾತಕದ ವಿಷಯದಲ್ಲಿ ಮಾತ್ರ ನಾನು ಹೇಳಿದ್ದೆ ನಿಜ. ದುರಾದೃಷ್ಟವಶಾತ್ ಗುರುಗಳು ಇಲ್ಲದೆ ಇರ್ಬೋದು. ಅವ್ರು ಹೇಳಿದ ಮಾತು ಮಾತ್ರ ನಿಜ. ನಿಮಗೆ ನಮ್ಮ ಮಾತು ನಂಬಬೇಕು ಅಂತ ಇನ್ನೂ ಅನ್ನಿಸ್ತಿಲ್ಲ ಅಂದರೆ ನಾನು ಇನ್ನೊಂದು ಸಲಹೆಯನ್ನು ಕೊಡ್ತೀನಿ. ನಿನಗೆ ಮತ್ತೊಂದು ಅವಕಾಶ ಕೊಟ್ರೆ ಅಮ್ಮಮ್ಮನ ಜಾತಕ ಕೂಡ ಸರಿಯಾಗಿಲ್ಲ ಅಂತ ವಾದ ಮಾಡ್ತೀಯ. ಹೌದೌದು, ಅವನಿ ಅಂತ ಕೆಲಸ ಮಾಡೇ ಮಾಡ್ತಾಳೆ. ಮೊದಲು ಅವನಿ ಏನು ಹೇಳ್ತಾಳೆ ಅಂತ ಕೇಳಿ. ನೀವಿನ್ನೇನು ಹೇಳ್ಬೇಡಿ, ನಾನೇನು ಕೇಳೋದಿಲ್ಲ. ಕೇಳಿದ್ರೆ ತಪ್ಪೇನಿದೆಯಮ್ಮ? ನೀವು ಹೇಳ್ಬೇಕಾಗಿದ್ದನ್ನ ಹೇಳಿದ್ರಿ, ನಾವು ಕೇಳೋದನ್ನೆಲ್ಲ ಕೇಳಿದೀವಿ. ಇನ್ನೇನು ಹೇಳ್ತೀರಾ? ಇವಾಗ ನಾನು ಹೇಳಬೇಕು ಅಂತಿರೋದು ನಮ್ಮ ಸಮಸ್ಯೆಗೆ ಒಂದು ಪರಿಹಾರ ಅತ್ತೆ. ನೀನೇ ಸಮಸ್ಯೆಗಳನ್ನ ಸೃಷ್ಟಿ ಮಾಡ್ತಿದ್ಯಾ. ನೀನೇ ಸಮಸ್ಯೆಗೆ ಪರಿಹಾರ ಹೇಳ್ತೀನಿ ಅಂತೀಯ. ಅರ್ಥ ಇಲ್ದಿರೋ ನಿನ್ ಮಾತುಗಳನ್ನ ನಾನು ಹೇಗ್ ನಂಬೇಕು? ಅಭಿಪ್ರಾಯ ಕೇಳೋದ್ರಲ್ಲಿ ತಪ್ಪಿಲ್ವಲ್ಲ ಅತ್ತೆ? ಅದು ನಿಮಗಿಷ್ಟ ಆದರೆ ಕರೆಕ್ಟ್ ಅನ್ಸಿದ್ರೆ ಮುಂದೆ ಹೆಜ್ಜೆ ಇಡೋಣ. ಅವನಿ ಮಾತನ್ನ ಕೇಳ್ತಿದ್ರೆ ನನ್ನ ಮೇಲೆ ಮತ್ತೊಂದು ಸ್ಕೆಚ್ ರೆಡಿ ಮಾಡ್ಕೊಂಡು ವರ್ಕೌಟ್ ಮಾಡಿರೋ ಹಾಗೆ ಕಾಣಿಸ್ತಾ ಇದೆ. ಹೌದಮ್ಮ, ಅವನಿ ಮಾತನ್ನ ನೀವು ಕೇಳಬೇಡಿ. ತುಂಬಾ ಮಾತು ಕೇಳಿದೀವಿ. ಇದೊಂದನ್ನು ಕೇಳಿದ್ರೆ ಏನು ನಷ್ಟ ಇಲ್ವಲ್ಲ. ಏನು ಹೇಳ್ತಾಳೋ ಹೇಳಿ. ಹೇಳು. ಗುರುಗಳ ಹಾಗೆ ಒಳ್ಳೆ ಹೆಸರಿರೋ ಇನ್ನೊಂದು ಗುರುಗಳ ಹತ್ರ ನಿಹಾರಿಕನ ಕರ್ಕೊಂಡು ಹೋಗೋಣ. ನಿಹಾರಿಕಾ ಜಾತಕನ ತೋರ್ಸೋಣ. ಹಸ್ತಮುದ್ರಿಕೆನ ಚೆಕ್ ಮಾಡೋದಕ್ಕೆ ಹೇಳೋಣ. ಪರಿಹಾರ ಆದ್ರೂ ಜಾತಕ ಆದ್ರೂ ಗುರುಗಳೆಲ್ಲರೂ ಹೇಳೋದು ಒಂದೇ ಅಲ್ವಾ? ಏನಂತೀರಾ ಅತ್ತೆ? ಬಾಯ್ ಮುಚ್ಚು. ಇನ್ನೇನು ಹೇಳ್ಬೇಡ. ಅದಲ್ಲ ಅತ್ತೆ, ಬಾಯ್ ಮುಚ್ಚು ಅನ್ನಲ್ಲ. ಇನ್ನೊಂದು ಹೆಣ್ಣಿನ ಮೇಲೆ ಇನ್ನೆಷ್ಟು ಆರೋಪ ಮಾಡ್ತೀಯ? ಇನ್ನೆಷ್ಟು ಕಾಲ ನೋವು ಕೊಡ್ತೀಯ? ಆ ಮನೆಗೆ ಈ ಮನೆಗೆ ತಿರುಗಿಸೋದಕ್ಕೆ ಅವಳನ್ನ ಹೆಣ್ಣು ಅನ್ಕೊಂಡಿದ್ಯಾ, ಕೋಲೆ ಬಸವ ಅನ್ಕೊಂಡಿದ್ಯಾ? ಎಷ್ಟು ಜನರ ಹತ್ರ ಕರ್ಕೊಂಡು ಹೋದ್ರು ನಿಹಾರಿಕಾದು ನನ್ನ ಜಾತಕ ಅಂತಾನೆ ಹೇಳ್ತಾರೆ. ಇನ್ನು ನೀನು ಕೆಲ್ಸಕ್ಕೆ ಬಾರ್ದಿರೋ ಸಲಹೆ ಕೊಡಬೇಡ. ಅಪ್ಪ ದೇವ್ರೆ, ಬದುಕಿಸಿದ್ಲು. ಮಿಸ್ ಆಗಿ ಸರಿ ಅಂದಿದ್ರೆ ಮಾತ್ರ ಸಿಕ್ಕಾಕೋತಿದ್ದೆ. ನಿಹಾರಿಕಾ ನಮ್ಮ ಮನೆಗೆ ಬಂದಾಗ್ಲಿಂದ ಎಷ್ಟೋ ತೊಂದರೆಗಳನ್ನ ಎದುರಿಸಿದಾಳೆ. ಇನ್ನೂ ಅವಳಿಗೆ ತೊಂದರೆ ಕೊಡಬೇಕು ಅಂತ ನೋಡ್ಬೇಡ. ಮನ್ಸು ಹೊಡೆದೋಗುವಂತ ಮಾತುಗಳನ್ನ ಆಡ್ಬೇಡಿ. ನಿಮ್ಮ ಮೇಲೆ ಅಸಹ್ಯ ಹುಟ್ಟೋ ಥರ ಮಾತುಗಳು ಮಾತಾಡಬೇಡಿ. ಯಾಕೆ ಬೇಕಾವನಿ ಇದೆಲ್ಲ? ನಿಹಾರಿಕಾಯಿಂದ ಅಧಿಕಾರನ ಕಿತ್ಕೋಬೇಕು ಅಂತನಾ? ಮನೇನ ಜೋಪಾನವಾಗಿ ನೋಡ್ಕೊಂತ ಜವಾಬ್ದಾರಿ ನಿಂಗೆ ಕೊಟ್ವಿ. ಅದನ್ನ ಬಿಟ್ಬಿಟ್ಟು ಅಧಿಕಾರದ ಮೇಲೆ ಆಸೆ ಪಡ್ತಿದ್ಯಾ ನೀನು? ಅವನಿಗೆ ಅಧಿಕಾರದ ಮೇಲೆ ಯಾವತ್ತೂ ಆಸೆ ಇಲ್ಲ ಅಪ್ಪ. ನೀವು ಅಪಾರ್ಥ ಮಾಡ್ಕೋಬೇಡಿ. ಇಷ್ಟ ಬಂದ ಹಾಗೆ ಮಾತಾಡಬೇಡಿ. ನಿಮ್ಮ ಮೇಲಿರೋ ಗೌರವ ಹೋಗುತ್ತೆ. ಅಯ್ಯೋ, ಅವನಿಗೆ ಹೇಳ್ದಾಗೆ ಒಂದು ಪ್ರಯತ್ನ ಮಾಡಿದ್ರೆ ತಪ್ಪೇನಿದೆ? ಯಾಕಾಗಲ್ಲ ಅಂತಿದ್ದೀರಾ? ಅದರಿಂದ ಆದರೂ ನಿಮಗೆ ನಿಜ ಗೊತ್ತಾಗುತ್ತೋ ಏನೋ.
ಮತ್ತೊಂದ್ ಕಡೆ ನಿಹಾರಿಕಾ ಜಾತಕನ ಚೆಕ್ ಮಾಡಿಸೋದ್ರಿಂದ ನಿಮ್ ಕುರುಡು ನಂಬಿಕೆಗಳು ದೂರ ಆಗುತ್ತೇನೋ? ಯಾಕೆ ನಿಮ್ಮ ದೊಡ್ಡಸ್ತಿಕೆಯಿಂದ ನಮ್ ಬಾಯಿನ ಮುಚ್ಚಿಸ್ತಿದ್ದೀರಾ? ಏಯ್ ಬ್ರದರು, ಅಪ್ಪನ ಜೊತೆ ಮಾತಾಡೋ ರೀತಿನ ಇದು? ದೊಡ್ಡೋರು ದಾರಿ ತಪ್ಪಿದ್ರೆ ನಾನು ಹೀಗೆ ಮಾತಾಡ್ತೀನಿ. ನೋಡೋ ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ. ಏನ್ ಮಾಡ್ತೀಯಾ? ಏನು ಏನ್ ಹೊಡೆಯೋದಕ್ಕೆ ಬರ್ತೀಯಾ? ಏನ್ ಮಾಡ್ತೀಯಾ ಅಂತ ಕೇಳ್ತಾ ಇದ್ದೀನಿ. ಬಾವಾ ನೀನ್ ಸುಮ್ನಿರು. ನಿಜ ಗೊತ್ತಿರೋ ನಾವು ಬಾಯಿ ಮುಚ್ಕೊಂಡಿರ್ತಿದ್ರೆ ಇಷ್ಟ ಬಂದಾಗ ಮಾತಾಡ್ತಾ ಇದ್ದೀರಾ? ತುಂಬಾ ಒಳ್ಳೆ ಹೆಂಡತಿ ಸಿಕ್ಕಿದಾಳೆ ಅಂತ ಖುಷಿ ಪಡ್ತಾ ಇದೀಯಾ? ಇವ್ರ ನಾಟಕಗಳ ಬಗ್ಗೆ ನಮಗೆ ಗೊತ್ತಿಲ್ವಾ? ಏನೋ ಗೊತ್ತು ನಿಂಗೆ? ಸ್ವಲ್ಪನೂ ಗೌರವ ಇಲ್ಲದೆ ಏನೋ ಮಾತಾಡ್ತಾ ಇದೀಯ ನೀನು. ನಿನ್ ಕೈಲಾಗಿದ್ದು ನನ್ನ ಕೈಲಾಗಲ್ಲ ಅನ್ಕೋತಿದ್ಯಾ? ಕೃಷ್ಣ, ನನ್ನ ಕಾಲಿಗೆ ಕೈ ಹಾಕಿ. ಕೃಷ್ಣ, ನೀನ್ ಯಾಕೆ ಹಿಡ್ಕೊಂಡಿದ್ಯಾ? ಹೀಗೆಲ್ಲ ಮಾಡ್ಬೇಡ ಬಾವಾ. ಮಾತ್ ಕೇಳು ಕೃಷ್ಣ. ನನ್ನ ಮಾತ್ ಕೇಳು ಕೃಷ್ಣ, ಬಿಡು. ಬಿಡು ಬಾವಾ. ಏಯ್, ಬಿಡು ಕೃಷ್ಣ. ಬಾವಾ, ಹಾಗೆಲ್ಲ ಮಾಡ್ಬೇಡ. ಕೃಷ್ಣ, ಬಿಡ್ರು. ಇದಕ್ಕೂ ಮೀರಿ ನಡ್ಕೊಂಡೆ ಅಂದ್ರೆ ಸಾಯಿಸ್ಬಿಡ್ತೀನಿ. ನನ್ನ ಮುಂದೆನೆ ಅಣ್ಣನ್ ಕಾಲರ್ ಹಿಡ್ಕೋತ್ಯಾ? ಎಷ್ಟೋ ಧೈರ್ಯ ನಿಂಗೆ? ಏನತ್ತೆ ಹಾಗಂತೀರಾ? ಈ ತಪ್ಪು ಮೊದಲು ಮಾಡಿದ್ದು ಕೃಷ್ಣ ಭಾವನೆ ತಾನೆ? ಕೃಷ್ಣನ್ ಕೋಪ ಬರ್ಸಿದಿಕ್ಕಲ್ವಾ ಅವ್ನು ಹಾಗೆ ಮಾಡಿದ್ದು? ನಾನ್ ಕೊಟ್ಟ ಸಲಹೆಗೆ ಅತ್ತೆಯವರು ಎಲ್ಲ ಒಪ್ಕೋತಾರೋ ಅನ್ನೋ ಭಯದಿಂದ ಹೀಗ್ ಮಾಡಿದಾನೆ. ನಾನ್ ಎಲ್ಲಿಗೆ ಬರೋದಕ್ ಬೇಕಾದ್ರೂ ಸಿದ್ಧಾನೆ. ನನಗೇನ್ ಭಯ ಇಲ್ಲ. ಭಯ ಇಲ್ವಾ? ಹಾಗಿದ್ರೆ ಬಾ, ನಿನ್ ಜಾತಕ ಎಂಥದ್ದು ಅಂತ ಬಯಲ್ ಮಾಡ್ತೀನಿ, ಬಾ. ನಿಂತ್ಕೋ. ನಿಹಾರಿಕಾ ಕೈ ಬಿಡು. ಹೇಳಿದ್ದು ನಿನಗೆ. ನಿಹಾರಿಕಾ ಕೈ ಬಿಡು. ಐದೇ ನಿಮಿಷದಲ್ಲಿ ಮನೇನ ಯುದ್ಧ ಭೂಮಿ ಹಾಗೆ ಬದಲಾಯಿಸ್ಬಿಟ್ಲು. ನಾನ್ ಯುದ್ಧನ ಬಯಸ್ತಾ ಇಲ್ಲ ಅತ್ಗೆ, ಪ್ರಶಾಂತತೆನ ಬಯಸ್ತಾ ಇದ್ದೀನಿ, ಕುಟುಂಬ ಕ್ಷೇಮನ ಬಯಸ್ತಾ ಇದ್ದೀನಿ. ಇಲ್ಲ ಅವನಿ, ನಾವು ಮೊದಲಿಂದನೂ ಅಬ್ಸರ್ವ್ ಮಾಡ್ತಾನೆ ಇದೀವಲ್ವಾ? ನೀನು ಹೊರಗಡೆ ಹೇಳೋದು ಒಂದು, ಒಳಗಡೆ ಮಾಡೋದು ಇನ್ನೊಂದು. ನಿಮ್ ಹಾಗೆ ನಾನು 2 ತಲೆ ಇರೋ ಹಾವಲ್ಲ. ನೋಡಿದ್ರ ದೊಡ್ಡವರು ಚಿಕ್ಕವರು ನೋಡ್ದೇನೆ ಹೇಗ್ ಮಾತಾಡ್ತಿದ್ದಾಳೆ? ಇವತ್ತು ನೀನ್ ಏನೋ ಒಂದು ನಿರ್ಧಾರ ತಗೊಳ್ಳೇಬೇಕು, ಇಲ್ಲ ಅಂದ್ರೆ ಈ ಮನೇಲಿ ಯಾರು ಮನಶಾಂತಿಯಿಂದ ಇರಕ್ಕಾಗಲ್ಲ. ನೋಡವನಿ, ಮೊದಲಿಂದಾನು ನಿನ್ನ ತಪ್ಪುಗಳೇ ಜಾಸ್ತಿ ಕಾಣಿಸ್ತಿರೋದು. ಗುರುಗಳ ವಿಷಯದಲ್ಲಿ ನೀವು ಮಾಡಿದ್ದು ಇನ್ನು ದೊಡ್ಡ ತಪ್ಪು. ಗುರುಗಳ ಪರಿಸ್ಥಿತಿ ಹಾಗಾಗಿದ್ದಾಗ ಮೊದಲು ನನಗೆ ತಿಳಿಸ್ಬೇಕಾಗಿತ್ತು. ನೀವೆಲ್ಲೋ ಬಚ್ಚಿಡೋದು ಅಂದ್ರೇನು? ಇವತ್ತವರ ಸಾವಿಗೆ ಪರೋಕ್ಷವಾಗಿ ನೀವೇ ಕಾರಣ ಆಗಿದ್ದೀರಾ. ಇಷ್ಟು ತಪ್ಪು ಮಾಡಿರೋರ್ನ ಇವಾಗಾದ್ರೂ ಶಿಕ್ಷಿಸ್ತೀರಾ ಇಲ್ವಾ? ಅಮ್ಮ ಶಿಕ್ಷಿಸಲ್ಲ, ಸೋದರ ಸೊಸೆ ಅಲ್ವಾ ಅಂತ ಬಿಟ್ಬಿಡ್ತಾಳೆ. ಇವಾಗ ಕೂಡ ಬಿಟ್ರೆ ಅಮ್ಮಮ್ಮ ಪಕ್ಷಪಾತ ಮಾಡ್ತಿದ್ದಾರೆ ಅಂತ ಅರ್ಥ. ಹೇಳಮ್ಮ, ಅದಕ್ಕೆ ನಾ ದ್ವೇಷಿಸಿದವನು ಅಣ್ಣನ ಕಾಲನ್ನ ಹಿಡ್ಕೊಂಡವನನ್ನ ನೀನ್ ಸುಮ್ಮನೆ ಬಿಟ್ಬಿಡ್ತೀಯಾ? ಯಜಮಾನಿಕೆಗೋಸ್ಕರ ನಮ್ಮ ಮೇಲೆ ಪಿತೂರಿ ಮಾಡ್ತಿರೋಳನ್ನ ಸುಮ್ಮನೆ ಬಿಡ್ತೀರಾ? ಶಿಕ್ಷಿಸ್ತೀರಾ? ಶಿಕ್ಷಿಸ್ತೀನಿ.